ನಮಸ್ಕಾರ. ಕಿವೀಸ್ ವಿರುದ್ಧ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯ ಗೆದ್ದು ಇತಿಹಾಸ ನಿರ್ಮಿಸಿತು ಟೀಂ ಇಂಡಿಯಾ. ಪಾಕ್ನಲ್ಲಿ ಉಂಟಾಯಿತು ದೊಡ್ಡ ಕೋಲಾಹಲ. ಬಳಿಕ ಪಾಕ್ ದಿಗ್ಗಜರು ನೀಡಿದರು ದೊಡ್ಡ ಹೇಳಿಕೆ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಇಷ್ಟಕ್ಕೂ ಟೀಂ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯ ಗೆದ್ದ ಬಳಿಕ ಪಾಕ್ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ನ್ಯೂಜಿಲೆಂಡ್ ವಿರುದ್ಧದ ಫೈನಲ್ ಪಂದ್ಯದಲ್ಲಿ ಭರ್ಜರಿ ಜಯ ಸಾಧಿಸಿ ಟೀಂ ಇಂಡಿಯಾ ಇತಿಹಾಸ ನಿರ್ಮಿಸಿದೆ. ಚಾಂಪಿಯನ್ಸ್ ಟ್ರೋಫಿಯನ್ನ ತನ್ನದಾಗಿಸಿಕೊಂಡಿದೆ ಮತ್ತು ಹಲವು ಪಾಕಿಸ್ತಾನದ ಕ್ರಿಕೆಟ್ ದಿಗ್ಗಜರು ಕೋಪಗೊಂಡಿದ್ದಾರೆ. ಕೆಲವರು ಈ ಟೂರ್ನಮೆಂಟ್ ಫಿಕ್ಸ್ ಎಂದು ಆರೋಪಿಸಿದ್ದರೆ ಇನ್ನು ಕೆಲವರು ಟೀಂ ಇಂಡಿಯಾವನ್ನ ಪ್ರಶಂಸಿಸಿದ್ದಾರೆ ಸ್ನೇಹಿತರೆ. ಅಷ್ಟಕ್ಕೂ ಟೀಂ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಗೆದ್ದ ಬಳಿಕ ಪಾಕ್ನ ದಿಗ್ಗಜ ಆಟಗಾರರು ಏನೆಲ್ಲ ಹೇಳಿದ್ದಾರೆ ಎಂಬುದನ್ನು ನೋಡೋದಕ್ಕಿಂತ ಮುನ್ನ ಪಂದ್ಯ ಹೇಗಿತ್ತು ಅಂತ ನೋಡ್ತಾ ಬರುವುದಾದರೆ, ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ತಂಡವು ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 151 ರನ್ ಕಲೆ ಹಾಕಿತು ಸ್ನೇಹಿತರೆ. ತಂಡದ ಪರ ಡ್ಯಾರೆಲ್ ಮಿಚೆಲ್ 63 ರನ್ ಮತ್ತು ಮೈಕಲ್ ಬ್ರೇಸ್ವೆಲ್ 53 ರನ್ ಬಾರಿಸಿ ಟಾಪ್ 2 ಸ್ಕೋರರ್ ಎನಿಸಿಕೊಂಡರು. ಇತ್ತ ಕುಲ್ದೀಪ್ ಯಾದವ್ ಹಾಗೂ ವರುಣ್ ಚಕ್ರವರ್ತಿ ತಲಾ 2 ವಿಕೆಟ್ ಪಡೆದುಕೊಂಡರು. ಪಂದ್ಯ ಗೆಲ್ಲಲು ಸುಲಭ ಗುರಿಯನ್ನು ಬೆನ್ನಟ್ಟಿದಂತ ಟೀಂ ಇಂಡಿಯಾಗೆ ರೋಹಿತ್ ಮತ್ತು ಗಿಲ್ ಸ್ಫೋಟಕ ಆರಂಭ ಒದಗಿಸಿಕೊಟ್ಟರು. ಇದಿಯಾಗೂ ಟೀಂ ಇಂಡಿಯಾ ಮಿಡಲ್ ಆರ್ಡರ್ನಲ್ಲಿ ದಿಢೀರ್ ಕುಸಿತ ಕಂಡಿತು. ಅಂತಿಮವಾಗಿ ರೋಹಿತ್ ನಾಯಕನ ಇನ್ನಿಂಗ್ಸ್ ಆಡಿ ತಂಡಕ್ಕೆ ಗೆಲುವು ತಂದುಕೊಡುವಲ್ಲಿ ಸಾಧ್ಯವಾಯಿತು. ಇದರೊಂದಿಗೆ ಟೀಂ ಇಂಡಿಯಾವು ನಿಗದಿತ ಟಾರ್ಗೆಟ್ ಅನ್ನು 49 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು. ತಂಡದ ಪರ ರೋಹಿತ್ ಶರ್ಮಾ 76 ರನ್ ಮತ್ತು ಶ್ರೇಯಸ್ ಅಯ್ಯರ್ 48 ರನ್ ಹಾಗೂ ಕೆಎಲ್ ರಾಹುಲ್ 34 ರನ್ಗಳ ಅಜೇಯ ಕಾಮಿಯೋ ಇನ್ನಿಂಗ್ಸ್ ಆಡಿದರು ಸ್ನೇಹಿತರೆ. ಇದರೊಂದಿಗೆ ಟೀಂ ಇಂಡಿಯಾವು ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ 4 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ 3ನೇ ಬಾರಿ ಚಾಂಪಿಯನ್ಸ್ ಟ್ರೋಫಿಯನ್ನ ಎತ್ತಿ ಹಿಡಿದಿದೆ ಸ್ನೇಹಿತರೆ. ಇತ್ತ ಟೀಂ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಗೆಲ್ಲುತ್ತಿದ್ದಂತೆ ಮಾತನಾಡಿದ ಪಾಕ್ನ ದಿಗ್ಗಜ ಆಟಗಾರರಾದ ಶೋಯಬ್ ಅಖ್ತರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ನನಗೆ ಈ ಟೂರ್ನಮೆಂಟ್ ಫಿಕ್ಸ್ ಆಗಿದೆ ಎಂದು ಅನಿಸುತ್ತದೆ. ಟೀಂ ಇಂಡಿಯಾ ಈ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದೆ ಹಾಗೂ ಎಲ್ಲವೂ ಅವರ ಅನುಕೂಲದ ಹಾಗೆ ನಡೆಯಿತು. ಅವರು ಪಾಕಿಸ್ತಾನಕ್ಕೆ ಆಡಲು ಬರಲಿಲ್ಲ. ಎಲ್ಲರೂ ದುಬೈನಲ್ಲಿ ಅವರನ್ನ ಎದುರಿಸಲು ಹೋಗಬೇಕಾಯಿತು. ಅವರು ಪ್ರತಿಯೊಂದು ಪಂದ್ಯವನ್ನ ಸುಲಭವಾಗಿ ಗೆದ್ದರು. ಬಿಸಿಸಿಐ ಬಯಸಿದರೆ ತಮ್ಮ ಮನೆಗೆ ಟ್ರೋಫಿಯನ್ನ ತರಿಸಿಕೊಳ್ಳಬಹುದಾಗಿತ್ತು ಮತ್ತು ನಮ್ಮ ಸಮಯವನ್ನ ಏಕೆ ವ್ಯರ್ಥ ಮಾಡಿದರು ಎಂದು ಅರ್ಥವಾಗುತ್ತಿಲ್ಲ ಎಂದು ಶೋಯಬ್ ಅಖ್ತರ್ ಕಿಡಿಕಾರಿದ್ದಾರೆ ಸ್ನೇಹಿತರೆ. ಇನ್ನು ಇದಾದ ಬಳಿಕ ಮಾತನಾಡಿದ ಪಾಕ್ನ ಇನ್ನೋರ್ವ ದಿಗ್ಗಜ ಆಟಗಾರರಾದ ವಾಸಿಂ ಅಕ್ರಮ್ ರವರು ಈ ರೀತಿಯಾಗಿ ಹೇಳಿದ್ದಾರೆ. ಈ ಸಮಯದಲ್ಲಿ ಭಾರತ ತಂಡವು ವಿಶ್ವದ ನಂಬರ್ 1 ಕ್ರಿಕೆಟ್ ತಂಡವಾಗಿದೆ. ಅವರಿಂದ ಎಲ್ಲರೂ ಆಟವನ್ನ ಹೇಗೆ ಆಡಬೇಕು ಎಂಬುದನ್ನ ಕಲಿಯಬೇಕು. ನಾವು ಪಾಕಿಸ್ತಾನಿಗಳು ಭಾರತವನ್ನ ಆಡಿಕೊಳ್ಳುತ್ತೇವೆ, ಅದರ ಬದಲಾಗಿ ಅವರ ಹಾಗೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಹೇಗೆ ಮಾಡಬೇಕು ಎಂಬುದನ್ನ ಕಲಿಯಬೇಕು. ನಿಜವಾಗಿಯೂ ಈ ಪಂದ್ಯವನ್ನ ಭಾರತ ತಂಡವು ರೋಹಿತ್ ಶರ್ಮಾರವರ ನಾಯಕತ್ವ ಮತ್ತು ಅವರ ಅದ್ಭುತ ಬ್ಯಾಟಿಂಗ್ ನಿಂದಾಗಿ ಗೆದ್ದಿದೆ ಎಂದು ನನಗನಿಸುತ್ತದೆ. ರೋಹಿತ್ ಅವರು ತಮ್ಮ ಬೌಲರ್ಗಳನ್ನ ಬೆಳೆಸಿದ ರೀತಿ ಪ್ರಶಂಸನೀಯವಾಗಿತ್ತು. ರೋಹಿತ್ ಶರ್ಮಾರವರಂತ ಉತ್ತಮ ನಾಯಕನನ್ನ ನಾನು ನೋಡಿಲ್ಲ ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ಶಾಹಿದ್ ಅಫ್ರಿದಿ ಆಶ್ಚರ್ಯಕರ ಹೇಳಿಕೆಯನ್ನ ನೀಡಿದ್ದಾರೆ ಸ್ನೇಹಿತರೆ. ಈ ಪಂದ್ಯವು ಅದ್ಭುತವಾಗಿತ್ತು. ಈ ಫೈನಲ್ ಯಾವಾಗಲೂ ಟೀಂ ಇಂಡಿಯಾದ ಡಾಮಿನೇಷನ್ ಮತ್ತು ರೋಹಿತ್ ಶರ್ಮಾರವರ ಲೆಗಸಿಗಾಗಿ ನೆನಪಾಗಲಿದೆ. ಕೇವಲ ನಾಯಕತ್ವವಷ್ಟೇ ಅಲ್ಲ, ತನ್ನ ಭಯಾನಕ ಬ್ಯಾಟಿಂಗ್ ಮೂಲಕವೂ ರೋಹಿತ್ ಶರ್ಮಾ ಐತಿಹಾಸಿಕ ಪ್ರದರ್ಶನ ನೀಡಿದರು. ತನ್ನ ತಂಡವನ್ನು ಅದ್ಭುತ ಜಯದತ್ತ ಕೊಂಡೊಯ್ದರು. ಅವರಿಗೆ ಮನಸ್ಸಿನಿಂದ ನಾನು ಸೆಲ್ಯೂಟ್ ಮಾಡುತ್ತೇನೆ ಮತ್ತು ಟೀಂ ಇಂಡಿಯಾದ ಗೆಲುವನ್ನು ನಾನು ಗೌರವಿಸುತ್ತೇನೆ ಹಾಗೂ ಆ ಗೆಲುವು ನನಗೆ ಖುಷಿ ನೀಡಿದೆ. ನಿಜಕ್ಕೂ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಟೀಂ ಇಂಡಿಯಾವು ಚಾಂಪಿಯನ್ ಆಟವನ್ನು ಆಡಿದ್ದಾರೆ ಮತ್ತು ಅವರು ನಿಜವಾದ ಕ್ರಿಕೆಟ್ ಬಾಸ್ ಎಂದು ಶಾಹಿದ್ ಅಫ್ರಿದಿ ಹೇಳಿದ್ದಾರೆ ಸ್ನೇಹಿತರೆ.